ನಮಸ್ತೆ ಎಲ್ರಿಗೂ, ನಾನು ಶೋಭಾ. 1 ಕಪ್ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಇಷ್ಟೊಂದು ಗರಿಗರಿಯಾದ ಒಂದು ಸೂಪರ್ ಸ್ನ್ಯಾಕ್ಸ್ನ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಸಂಜೆ ಟೀ ಟೈಮ್ಗಾದರೂ ಸರಿ ಅಥವಾ ಟೈಮ್ ಪಾಸ್ಗೆ ತಿನ್ನೋದಕ್ಕಾದರೂ ಸರಿ, ಒಟ್ಟಿನಲ್ಲಿ ತುಂಬ ಗರಿಗರಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಸ್ವಲ್ಪ ಗೋಧಿ ಹಿಟ್ಟನ್ನು ನಾದ್ಕೊಳ್ಳೋಣ. ಗೋಧಿ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಜಲ್ರಿ ಹಿಡ್ದಿರೋ ಅಂಥದ್ದು. ನಿಮ್ಮ ಮನೆಯಲ್ಲಿ ಚಪಾತಿ ಮಾಡೋದಕ್ಕೆ ಯಾವ ಗೋಧಿ ಹಿಟ್ಟನ್ನು ಉಪಯೋಗಿಸ್ತೀರೋ ಅದರಿಂದನೇ ಮಾಡ್ಕೋಬೋದು. 1 ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದಾಯಿತು. ಇವಾಗ ಇದಕ್ಕೆ ಸ್ವಲ್ಪ ಅಜ್ವೈನನ್ನು ಕೂಡ ಕೈನಲ್ಲಿ ಕ್ರಷ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಸಕ್ಕರೆನೂ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಮಾಡುವಂಥ ಸ್ನ್ಯಾಕ್ಸು ಇನ್ನಷ್ಟು ಗರಿಗರಿಯಾಗಿ ಬರೋದಕ್ಕೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದ್ರೇನು ಪರವಾಗಿಲ್ಲ. ಇವಾಗ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದಾಯಿತು. ಇವಾಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋಣ. 2 ಸ್ಪೂನು ಅಥವಾ 3 ಸ್ಪೂನು ಅಥವಾ ತುಪ್ಪ, ಎಣ್ಣೆ, ಬೆಣ್ಣೆ ಯಾವ್ದು ಬೇಕಾದರೂ ಸೇರಿಸ್ಬೋದು. ಇಲ್ಲಿ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಹಾಕಿರುವಂಥ ತುಪ್ಪ ಎಲ್ಲ ಗೋಧಿ ಹಿಟ್ಟಿನ ಕಣಗಳಿಗೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. 1-2 ನಿಮಿಷ ಕೈನಲ್ಲಿ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಹಿಡಿದ್ರೆ ಆ ಉಂಡೆ ಥರ ಬರಬೇಕು. ಈ ರೀತಿ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಇದು. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತಗೊಳ್ಳಿ, ತುಂಬ ತಣ್ಣೀರು ಹಾಕಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತಗೊಂಡು ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ಗಟ್ಟಿಯಾಗಿ ಇದನ್ನು ನಾದ್ಕೋಬೇಕು. ಚಪಾತಿ ಹಿಟ್ಟಷ್ಟು ಸ್ಮೂತಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾದ್ಕೋಬೇಕು. ನೋಡಿ, ಈ ರೀತಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡಿದ್ದೀನಿ. ಮಧ್ಯೆ ಎಣ್ಣೆ ತುಪ್ಪ ಎಲ್ಲ ಏನೂ ಹಾಕೋದು ಬೇಡ. 2 ಸ್ಪೂನ್ ತುಪ್ಪ ಹಾಕಿರ್ತೀವಿ ನೋಡಿ, ಅದೇ ಸಾಕಾಗುತ್ತೆ. ನೋಡಿ, ಈ ಥರ ಹಿಟ್ಟನ್ನು ನಾವು ನಾದ್ಕೊಂಡ್ರೆ ಆಯಿತು. ಸಾಫ್ಟಾಗಿರಬೇಕು ಮತ್ತು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಇವಾಗ ಇದನ್ನು ನಾವು ಒಂದು 15 ನಿಮಿಷನಾದರೂ ಸೆಟ್ ಆಗೋದಕ್ಕೆ ಒಂದು ಪಾತ್ರೆ ಮುಚ್ಚಿ ಹಾಗೆ ಒಂದು ಸೈಡಲ್ಲಿಟ್ಟು, ನೆಕ್ಸ್ಟು ಒಂದು ಪಾತ್ರೆಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನೂ ಪರವಾಗಿಲ್ಲ. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರು ಆಗುತ್ತೆ. ಇಲ್ಲಿ ನಾನು 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡು 1 ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಗಂಟು ಇಲ್ಲದೆ ಇರೋ ಹಾಗೆ. ಇಷ್ಟೇ ಇದು. ಇವಾಗ ಇದನ್ನು ಹಾಗೆ ಒಂದು ಸೈಡಲ್ಲಿ ಇಟ್ಟು ಆವಾಗಲೇ ನಾವು ನಾದಿ ಇಟ್ಟಂಥ ಗೋಧಿ ಹಿಟ್ಟನ್ನು ನೋಡೋಣ. ನಾನು ಕೂಡ ಒಂದು 15-20 ನಿಮಿಷ ಹಾಗೆ ಒಂದು ಸೈಡಲ್ಲಿ ಇಟ್ಟಿದ್ದೆ. ಇವಾಗ ನಾವು ಇದನ್ನು ಮತ್ತೆ ಸ್ವಲ್ಪ ಕೈನಲ್ಲಿ ನಾದ್ಕೊಂಡು ಉಂಡೆಗಳನ್ನ ಮಾಡಿಕೊಂಡು ಚಪಾತಿಗಳನ್ನ ಲಟ್ಟಿಸ್ಕೊಳ್ಳೋಣ. 5 ಚಪಾತಿ ಲಟ್ಟಿಸ್ಕೋತೀರಾ ಅಥವಾ 6-7 ಚಪಾತಿ ಆಗುತ್ತಾ ನೋಡಿಕೊಂಡು ಹೆಚ್ಚು ಕಮ್ಮಿ ಚಪಾತಿಗಳನ್ನ ಲಟ್ಟಿಸ್ಕೊಂಡ್ರೆ ಆಯಿತು. ನೋಡಿ, ನಾನಿಲ್ಲಿ ಒಂದು 5 ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ 1 ಉಂಡೆನ ತಗೊಂಡು ಲಟ್ಟಿಸ್ಕೊಳ್ಳೋಣ. ಉಳಿದ ಉಂಡೆಗಳನ್ನ ಒಂದು ಪಾತ್ರೆ ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಇಡೋಣ. ಒಣಗೋದಕ್ಕೆ ಬಿಡಬಾರ್ದು. ಲಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿ 1 ಉಂಡೆನ ತಗೊಂಡು ಮೇಲ್ಗಡೆ ಸ್ವಲ್ಪ ಪುಡಿ ಹಾಕಿದ್ದೀನಿ, ಗೋಧಿ ಹಿಟ್ಟಿನ ಪುಡಿ ಹಾಕಿ. ಚಪಾತಿನ ನಾವು ಯಾವ ಥರ ಲಟ್ಟಿಸ್ಕೋತೀವಿ ಅದೇ ರೀತಿ ಲಟ್ಟಿಸ್ಕೋಬೇಕು. ಆದರೆ ಸ್ವಲ್ಪ ತೆಳುವಾಗಿ ನಾವು ಲಟ್ಟಿಸ್ಕೋಬೇಕು. ಎಷ್ಟು ತೆಳುವಾಗಿ ಲಟ್ಟಿಸೋದಕ್ಕಾಗುತ್ತೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲಿ ಮತ್ತು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಷ್ಟಾದರೆ ಸಾಕು. ಇವಾಗ ನಾವು ಇದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೋಬೇಕು. ಫೋಲ್ಡ್ ಮಾಡೋದಕ್ಕಿಂತ ಮುಂಚೆ ಆವಾಗಲೇ ನಾವು ಸ್ವಲ್ಪ ತುಪ್ಪಕ್ಕೆ ಗೋಧಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಆ ಸ್ಟಫಿಂಗ್ನ ತಗೊಂಡು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಹಚ್ಕೊಂಡು ಸುತ್ತನು ಇವಾಗ ಈ ರೀತಿ ಉಲ್ಟಾ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನು ಆ ತುಪ್ಪನ ಸ್ವಲ್ಪ ಹಚ್ಕೋಬೇಕು. ಇವಾಗ ಮತ್ತೆ ಇದೇ ರೀತಿ ಸೇಮು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂಥ ಸ್ನ್ಯಾಕ್ಸು ಎಳೆಯಾಗಿ ಪದ್ರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಳಗಡೆ ಎಲ್ಲ ಹದವಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ರೀತಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, 1 ಚಪಾತಿನ ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡಿಕೊಂಡು ಮತ್ತೆ ನಾವು ಇದನ್ನು ಸಿಂಪಲ್ಲಾಗಿ ಲಟ್ಟಿಸ್ಕೋಬೇಕು. ಸಿಂಪಲ್ಲಾಗಿ ಅಂದರೆ ತುಂಬ ಒರಟಾಗಿ ಗಟ್ಟಿಯಾಗಿ ಲಟ್ಟಿಸ್ಬಾರ್ದು. ನೋಡಿ, ಸ್ವಲ್ಪ ಪುಡಿ ಉದುರಿಸ್ಕೊಂಡು ಆ ಕಡೆ 1-2 ಸುತ್ತು, ಮತ್ತೆ ಉಲ್ಟಾ ಮಾಡಿಕೊಂಡು ಈ ಕಡೆ 1-2 ಸುತ್ತು ಅಷ್ಟೇ. ಸಿಂಪಲ್ಲಾಗಿ ಲಟ್ಟಿಸ್ಕೋಬೇಕು. ತುಂಬ ಟೈಟಾಗಿ ಲಟ್ಟಿಸ್ಕೊಂಡ್ರೆ ಪದ್ರವಾಗಿ ಬರಲ್ಲ. ನೋಡಿ, ಇಷ್ಟೇ ಇದು. ಈ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು. ಮತ್ತು ದಪ್ಪ ಇರಬೇಕು. ತುಂಬ ತೆಳುವಾಗಿ ಲಟ್ಟಿಸೋದಕ್ಕೆ ಹೋಗಬೇಡಿ. 2ನೇ ಬಾರಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಎಣ್ಣೆಗಾಗಿ ಕರ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಕ್ವಯರ್ ಶೇಪಲ್ಲಿ ಆಗ್ಬೋದು ಅಥವಾ ಟ್ರಯಾಂಗಲ್ ಶೇಪಲ್ಲಿ ಆಗ್ಬೋದು. ನಿಮಗೆ ಯಾವ ಥರ ಬೇಕೋ ಆ ರೀತಿ ನೀವು ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಕರ್ಕೊಳ್ಳಿ. ನೋಡಿದ್ರಲ್ಲ, ಇಷ್ಟು ದಪ್ಪನಾಗಿರಬೇಕು ಮತ್ತು ಈ ಒಂದು ಸೈಜಲ್ಲಿದ್ದರೆ ಸಾಕು. ಎಲ್ಲನೂ ಕೂಡ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಚಪಾತಿಗಳನ್ನೂ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆಗೆ ಹಾಕಿ ಇವಾಗ ಕರ್ಕೊಳ್ಳೋಣ.
ಎಣ್ಣೆನೂ ಕೂಡ ಬಿಸಿ ಬಿಸಿಯಾಗಿ ಹದವಾಗಿ ಕಾದಿರುವಂಥ ಎಣ್ಣೆಗೆ ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಹಾಕಿ ಬೇಯಿಸ್ಕೊಳ್ಳೋಣ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ದಪ್ಪ ಇರುತ್ತೆ ನೋಡಿ, ಹಾಗಾಗಿ ಹದವಾಗಿ ಬೇಯಬೇಕು. ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೋಬೇಕು. ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಹದವಾಗಿ ಬೇಯಲ್ಲ, ಮೆತ್ತಗಿರುತ್ತೆ. ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಹಾಗಾಗಿ ಉರಿನ ನಾವು ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ಇದನ್ನು ತಿರುವಾಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ಒಂದು ಕಲರಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ. ಫೈನಲಿ ಇದು ರೆಡಿಯಾಗಿದೆ. ನೊರೆ ಕಡಿಮೆ ಆಗಿದೆ ಮತ್ತು ಎಲ್ಲ ಒಂದೇ ಕಡೆ ಬಂದು ನಿಂತಿದೆ. ಇಷ್ಟಾದರೆ ಸಾಕು. ಇವಾಗ ನಾವು ಇದನ್ನು ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿದರೆ ಸಖತ್ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ರೆಡಿಯಾಗಿ ಹೋಗುತ್ತೆ. ನೋಡಿ, ಇಷ್ಟೇ ಇದು. ಇವಾಗ ನೋಡಿದ್ರಲ್ಲ ಎಷ್ಟು ಗರಿಯಾಗಿ ಬಂದಿದೆ ಅಂತ. ಇವಾಗ ಸೇಮ್ ಒಂದು ವಿಧಾನದಲ್ಲಿ ಎಲ್ಲ ಸ್ನ್ಯಾಕ್ಸ್ಗಳನ್ನೂ ಕೂಡ ಇದೇ ರೀತಿಯಾಗಿ ಬೇಯಿಸ್ಕೋಬೇಕು. ಉರಿನ ಕಡಿಮೆ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ, ಯಾಕೆಂದರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ದಪ್ಪ ಇರೋದ್ರಿಂದ. ಹಂಗಾಗಿ ಸ್ವಲ್ಪ ಕಡಿಮೆ ಉರಿನಲ್ಲೇ ಸ್ವಲ್ಪ ಟೈಮ್ ಕೊಟ್ಟು ಇದನ್ನು ನಿಧಾನವಾಗಿ ಬೇಯಿಸ್ಕೊಂಡಷ್ಟು ಗರಿಯಾಗಿ ಬರುತ್ತೆ. ಇವಾಗ ನೋಡಿ, ಎರಡನೇ ಬ್ಯಾಚು ನಾನು ಏನಾಗ್ತೆ ಅದು ಕೂಡ ಹದವಾಗಿ ಬೆಂದಿದೆ ಒಂದು ಒಳ್ಳೆ ಕಲರಲ್ಲಿ. ನೋಡಿ, ಇಷ್ಟೇ ಇದು. ಇದನ್ನು ಕೂಡ ನಾವು ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕೋಣ. ತುಂಬ ಸಿಂಪಲ್ಲಾಗಿ ರೆಡಿಯಾಗುವಂಥ ಒಂದು ಸೂಪರ್ ಸ್ನ್ಯಾಕ್ಸ್ ಇದು. ಇವಾಗ ಹದವಾಗಿ ಬೆಂದಂಥ ಈ ಚಿಪ್ಸ್ಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕೋಬೇಕು. ಈ ರೀತಿ ಒಂದು ಅಗಲವಾಗಿರುವಂಥ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸಿಂಪಲ್ಲಾಗಿ ಒಂದು ಮಸಾಲೆಗಳನ್ನ ಹಾಕೋಣ. ಮಸಾಲೆ ಅಂದರೆ ಏನಿಲ್ಲ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಚಾಟ್ ಮಸಾಲ ಇಲ್ಲ ಅಂದರೆ ತೊಂದರೆ ಇಲ್ಲ, ಇದ್ರ ಬದಲಾಗಿ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಉಪ್ಪು ಮೊದಲೇ ಹಾಕಿರ್ತೀವಿ. ಇವಾಗ ಲೈಟಾಗಿ ಸ್ವಲ್ಪ ಉಪ್ಪು ಪುಡಿ ಹಾಕ್ಕೊಂಡ್ರೆ ಸಾಕು. ಈ ರೀತಿ ಮಸಾಲೆ ಹಾಕೋದ್ರಿಂದ ಉಪ್ಪು, ಖಾರ, ಹಾಗೆ ಲೈಟಾಗಿ ಸ್ವೀಟ್ ಇರುತ್ತೆ, ನಾಲ್ಗೆಗೆ ರುಚಿಯಾಗೂ ಕೂಡ ಇರುತ್ತೆ, ಹಾಗೆ ಗರಿಯಾಗೂ ಕೂಡ ಇರುತ್ತೆ. ಇವಾಗ ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ಇಷ್ಟೇ ಇದು ಫೈನಲಿ ರೆಡಿ ಆಯಿತು. ಗೋಧಿ ಹಿಟ್ಟಿನ ಚಿಪ್ಸ್ ಎಷ್ಟು ಸಿಂಪಲ್ಲಾಗಿ ಎಷ್ಟು ಗರಿಯಾಗಿ ಮಾಡ್ಕೋಬೋದು ಅಂದರೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇದನ್ನು ನಾವು ತಿಂಗಳನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಖಂಡಿತ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.